ಬಾರ್ ಆದ ಎಂಆರ್ಪಿ ಶಾಪ್ಗಳು ಅಬಕಾರಿ ಇಲಾಖೆ ನೇತೃತ್ವಿಸುತ್ತಿದೆಯೇ? ಬೆಳಗಾವಿ ವಿಮಾನ ನಿಲ್ದಾಣದ ರಸ್ತೆ ದೃಶ್ಯಗಳು ಮತ್ತು ಸಾರಾಯಿ ಅಂಗಡಿಯ ಮುಂದೆ ಕುಳಿತು ಕುಡಿಯುತ್ತಿರುವ ಇದು ಕುಂದಾನಗರಿ ಬೆಳಗಾವಿಯ ವಿಮಾನ ನಿಲ್ದಾಣಕ್ಕೆ ಹೋಗುವ ದಾರಿ. ಇಲ್ಲಿ ಸಂಚರಿಸುವ ಪ್ರವಾಸಿಗರಿಗೆ ಮೊದಲು ಕಾಣುವುದು ಗರಿ ಗರಿ ಕುಂದ ಅಲ್ಲ, ಬದಲಾಗಿ ರಸ್ತೆ ಬದಿಯ ಎಂಆರ್ಪಿ ಮಳಿಗೆಗಳ ಮುಂದೆ ಬೀರಿಗಿಂತ ಹೆಚ್ಚಾಗಿ ಹರಿಯುತ್ತಿರುವ ನಿಯಮ ಉಲ್ಲಂಘನೆಯ ಸುರಿಮಳೆ. ಹೆಸರಿಗೆ ಮಾತ್ರ ಅದು CL2 ಲೈಸೆನ್ಸ್, ಆದರೆ ಅಲ್ಲಿ ನಡೆಯುತ್ತಿರುವುದು ಮಾತ್ರ ಫುಲ್ ಫ್ಲೆಡ್ಜ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ವ್ಯವಹಾರ. ಪಾರ್ಸಲ್ ಮಾತ್ರವೇ ಅಥವಾ ಪಾರ್ಟಿನೋ ಇದೆಯೇ? ನಿಯಮದ ಪ್ರಕಾರ ಎಂಆರ್ಪಿ ಮಳಿಗೆಗಳಲ್ಲಿ ಕೇವಲ ಪಾರ್ಸಲ್ ಮಾತ್ರ ಕೊಡಬೇಕು. ಆದರೆ ಇಲ್ಲಿ ನೋಡಿದರೆ ಟೇಬಲ್ ಕುರ್ಚಿಗಳ ಹಾಜರಾತಿ. ಇದು ವೈನ್ ಶಾಪ್ ಹೌದೋ ಅಥವಾ ಅಕ್ರಮ ಅಡ್ಡೆಯೋ? ಅಬಕಾರಿ ಇಲಾಖೆಯ ಮೌನವೇಕೆ? ವಿಮಾನ ನಿಲ್ದಾಣದಂತಹ ಪ್ರಮುಖ ರಸ್ತೆಗಳಲ್ಲಿಯೇ ಈ ಘೋರ ದೃಶ್ಯಗಳು ಎದ್ದು ಕಾಣುತ್ತಿದ್ದರೂ ಅಬಕಾರಿ ಇಲಾಖೆ ಕಣ್ಣು ಮುಚ್ಚಿ ಕುಳಿತಿರುವುದು ಯಾಕೆ? ಇಲಾಖೆ ಅಧಿಕಾರಿಗಳಿಗೆ ಇದು ಕಾಣುತ್ತಿಲ್ಲವೇ ಅಥವಾ ಕಾಣದಂತೆ ಕೈ ಬೆಚ್ಚಗೆ ಮಾಡಲಾಗಿದೆಯೇ? ಸಾರ್ವಜನಿಕರ ಆಕ್ರೋಶ. ಸಾರ್ವಜನಿಕರು ಕೇಳ್ತಿದ್ದಾರೆ, ಇಲಾಖೆಯು ಈ ಅಕ್ರಮಕ್ಕೆ ಬ್ರೇಕ್ ಹಾಕುತ್ತಾ ಅಥವಾ ಅವರಿಗೂ ಈ ವ್ಯವಹಾರದಲ್ಲಿ ಪಾಲಿದೆಯೇ? ಅಬಕಾರಿ ಇಲಾಖೆಯ ಅಧಿಕಾರಿಗಳೇ, ಕಾನೂನು ಇರುವುದು ಕೇವಲ ಕಡತಗಳಲ್ಲ, ಅದು ರಸ್ತೆಯ ಮೇಲೂ ಜಾರಿಯಾಗಬೇಕು. ವಿಮಾನ ನಿಲ್ದಾಣಕ್ಕೆ ಬರುವ ಪ್ರವಾಸಿಗರ ಮುಂದೆ ಬೆಳಗಾವಿಯ ಮರ್ಯಾದೆಯನ್ನ ಹರಾಜು ಹಾಕಬೇಡಿ. ಕೂಡಲೇ ಈ ಅಕ್ರಮ ಚಟುವಟಿಕೆಗಳಿಗೆ ಬ್ರೇಕ್ ಹಾಕದಿದ್ರೆ ಸಾರ್ವಜನಿಕರ ಪ್ರತಿಭಟನೆಗೆ ನೀವು ಉತ್ತರಿಸಬೇಕಾಗುತ್ತದೆ. ಬೆಳಗಾವಿ ವಿಮಾನ ನಿಲ್ದಾಣ ರಸ್ತೆಯಲ್ಲಿ ಅಬಕಾರಿ ನಿಯಮಗಳ ಗಾಳಿಗೆ ತೂರಿ ಎಂಆರ್ಪಿ ಹೆಸರಲ್ಲಿ ಬಾರ್ ದಂಧೆ, CL2 ಪರವಾನಗಿ ಪಡೆದು ಟೇಬಲ್ ಕುರ್ಚಿ ಹಾಕಿ ಬಿಯರ್ ಸುರಿಮಳೆ ಹರಿಸಲಾಗುತ್ತಿದೆ. ಅಬಕಾರಿ ಇಲಾಖೆಗೆ ನಿಮ್ಮ ಕಣ್ಣುಗಳಿಗೆ ಪೊರೆ ಬಂದಿದೆಯೋ ಅಥವಾ ಖಾಸಗಿ ಅವರ ಕೊಡುಗೆಯಿಂದ ಮೌನವಾಗಿದ್ದೀರಾ? ಕೂಡಲೇ ಎಚ್ಚೆತ್ತುಕೊಂಡು ಕ್ರಮ ಕೈಗೊಳ್ಳಿ. ಬ್ಯೂರೋ ರಿಪೋರ್ಟ್ ಸದಾಶಿವ ಮಹಾಂತೇಶ್, ಎಸ್ ಹುಲಿಕಟ್ಟಿ, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.